ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ನಾಯ್ಕ್ ನಾರಾಯಣ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯ್ಕ್ ನಾರಾಯಣ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯ್ಕ್ ನಾರಾಯಣ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್. ನಮಸ್ಕಾರ. ಜೈ ಹಿಂದ್ ಮೇಡಮ್. ನಾಯ್ಕ್ ನಾರಾಯಣ್ ಅವರೇ, ತೊಂಗ್ಲಾ ಭಾಗಕ್ಕೆ ಹೋದ್ರಲ್ಲ, ಅಲ್ಲಿ ಎಲ್ಲ ಸಿದ್ಧತೆಗಳಾಯ್ತು. ಯುದ್ಧಕ್ಕೆ ಯಾವತ್ತಾದ್ರೂ ಆಗಬಹುದು ಅನ್ನೋ ಕಾರಣದಿಂದ ಎಲ್ಲ ಸಿದ್ಧತೆಗಳಾಯ್ತು. ಜೊತೆಗೆ ಹೇಗೆ ಸೈನ್ಯ ಮುಂದುವರಿತಾ ಹೋಗ್ತಿರುತ್ತೋ ನಿಮ್ಮ ಯೂನಿಟ್ ಕೂಡ ಅದ್ರ ಜೊತೆ ಮುಂದುವರಿತಾ ಇರ್ತಾರೆ. ಎಲ್ಲರೂ ಮೂವ್ ಆಗ್ತಿರ್ತಾರೆ. ನೀವು ಬೇಸಲ್ಲಿ ಇರಲ್ಲ. ಫೀಲ್ಡಲ್ಲಿ ಇದ್ರೆ ಒಂದು ಜಾಗದಲ್ಲಿ ಒಂದು ಪರ್ಮನೆಂಟ್ ಆಗಿ ಗೆಲ್ಲುವಿರಲ್ಲ. ಟೆಂಪರರಿ ಟೆಂಟ್ ಹಾಕೊಂಡಿರ್ತೀವಿ, ಮೋರ್ಚಾ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ಇರ್ತೀವಿ. ನಮ್ಮ ಮೆಸೇಜ್ ಬರ್ತಿರ್ತದೆ ಮೇಲ್ಗಡೆಯಿಂದ. ಸಿಗ್ನಲ್ ಅವರು ಮತ್ತು ಇಂಟೆಲಿಜೆಂಟ್ನವರು ಮೆಸೇಜ್ ಆಫೀಸರ್ ಕೊಡ್ತಿರ್ತಾರೆ. ಅವ್ರು ಆರ್ಡರ್ ಮಾಡ್ತಿರ್ತಾರೆ. ಮೂವ್ ಮಾಡಿದ್ರೆ ಮೂವ್ ಮಾಡೋದು, ಇಲ್ಲ ಲೆಫ್ಟ್ಗೆ ಹೋಗಿದ್ರೆ ಲೆಫ್ಟ್ಗೂ, ರೈಟ್ಗೆ ಹೋಗಿದ್ರೆ ರೈಟು, ಬೇಸ್ ಮನಿ ಅಂದ್ರೆ ಬೇಸು. ಎಲ್ಲ ಇನ್ಫಾರ್ಮೇಷನ್ ಅವ್ರು ಸಿಗುತ್ತೆ, ನಮಗೇನು ಸಿಗೋದಿಲ್ಲ. ನಮ್ಗೆ ಸಿಗೋದು ಬರೀ ಸೌಂಡ್ಗಳೇ. ಆರ್ಮ್ಸ್ ಅಂಡ್ ಆಮ್ನೇಷನ್ ಸೌಂಡ್ಗಳು, ಬೆಂಕಿಗಳು, ಆಕಾಶದಲ್ಲಿ ಓಡಾಡ್ತಿರೋ ಫ್ಲೈಟ್ಗಳು, ಇವೇ ಕೊಡ್ತೀವಿ. ಬಟ್ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಇಮಿಡಿಯೇಟ್ ಆಗಿ ಕಮಾಂಡರ್ ಕೊಡ್ತಿರ್ತಾರೆ. ಕಮಾಂಡರ್ಗೆ ಎಲ್ಲ ಕಡೆಯಿಂದ ಮೆಸೇಜು ವಾಕಿ ಟಾಕಿನಿಂದ ಹೋಗ್ತಿರ್ತದೆ. ಅದರಿಂದಾಗಿ ತುಂಬಾ ಚೆನ್ನಾಗಿ ನಮ್ಗೇನು ತೊಂದರೆನೇ ಆಗಲ್ಲ. ಅಷ್ಟು ಚೆನ್ನಾಗಿ ಆರ್ಡರ್ಗಳು. ಆ ಯುದ್ಧ ಭೂಮಿ ಮಧ್ಯದಲ್ಲಿ ನೀವಿದ್ರಲ್ಲ, ಅಲ್ಲಿ ಏನೇನು ನಡೀತಾ ಇತ್ತು ಅದನ್ನ ಒಂದ್ ಸ್ವಲ್ಪ ಹೇಳ್ಬೋದಾ? ನಮ್ಮ ಹಾಗೆ ನಮ್ಗೆ ಆ ಫ್ರಂಟಲ್ಲಿ ನಡೆಯೋದು ಕಾಣಿಸೋದಿಲ್ಲ. ಫ್ರಂಟಲ್ಲಿ ನಡೆದು ಏನು ಕಾಣಿಸೋದಿಲ್ಲ. ಆರ್ಟಿಲರಿ ಫೈರ್ ಆಗ್ತದಲ್ಲ, ಅವು ನಮ್ ಕೇಳಿಸ್ತಿರ್ತದೆ. ಅಂದ್ರೆ 1 ಕಿಲೋಮೀಟರ್ ದೂರ ಈ ತರ ಇರುತ್ತೆ. ದೂರ. ಅದು ನಮ್ ಇನ್ಫೆಂಟ್ರಿ ಹಿಂಗಿರುತ್ತೆ, ಕೆಳಗಡೆ ಇನ್ಫೆಂಟ್ರಿ ಸೋಲ್ಜರ್ ಇರ್ತಾರೆ. ಸೋಲ್ಜರ್ ಇಂದ ದಾಟ್ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಸೈನಿಕರು ಶತ್ರುಗಳಿದ್ರೆ ಮಾತ್ರ ಫೈರ್ ಮಾಡೋದು, ಸುಮ್ಗೆ ಫೈರ್ ಮಾಡಲ್ಲ. ಅವ್ರಗಳಿಂದ ಸಿಗ್ನಲ್ ಬರುತ್ತೆ, ಶತ್ರು ಪಡೆ ಇಲ್ಲಿದೆ ಅಂತ. ಆವಾಗ ಟಾರ್ಗೆಟ್ ಅಲ್ಲಿ ಫೈರ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಇನ್ಫೆಂಟ್ರಿ ಮೂವ್ ಮಾಡಿ ಹೋಗ್ತಾರೆ. ಹಿಂಗೆ ಒಂದು ಕವರಿಂಗ್ ಫೈರ್ ಅಂತ ಹೇಳ್ತಾರೆ. ಅದಕ್ಕೆ ಕವರಿಂಗ್ ಫೈರ್. ಈಗ ಹಳೆ ಕಾಲದಲ್ಲಿ ಫೈರ್ ಫಾರ್ಮೇಷನ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಯುದ್ಧದ ಫಾರ್ಮೇಷನ್ಸು ಯಾವ ರೀತಿ ಫಾರ್ಮೇಷನ್ ಮಾಡಬೇಕು ಅಂತ, ಆ ರೀತಿ ಫಾರ್ಮೇಷನ್ ಇಂಡಿಯನ್ ಟೆಕ್ನಿಕಾಲಜಿ ಮಾಡಿರ್ತಾರೆ. ಗೋರಿಲ್ಲಾ ವಾರ್ಫೇರ್ ಕೂಡ ಐತೆ ಇಂಡಿಯನ್ ಆರ್ಮಿ ಒಳಗೆ. ಮುಚ್ಚಿಟ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಸಡನ್ ಅಟ್ಯಾಕ್ ಮಾಡೋದು. ನೀವು ಫಿಲಮ್ ಎಲ್ಲ ನೋಡಿರ್ಬೇಕು, ನೀರೊಳಗಡೆ ಬಚ್ಚಿಕೊಂಡಿರ್ತಾರೆ. ಹೀಗೆ ನೀವಲ್ಲಿ ಎಷ್ಟು ದಿವಸ ಇದ್ರಿ? ಮೇಡಮ್, ವಾರ್ ನಡೆದಿದೆ 15 ದಿವಸ. ನನಗೆ 8 ದಿವಸ ಅವಕಾಶ ಸಿಕ್ಕಿತ್ತು. ಅದಾದ್ಮೇಲೆ ಮುಂದುವರೆದ ಮೇಲೆ ಅಲ್ಲಿರೋ ಫ್ರಂಟ್ ಇವನ್ನೆಲ್ಲ ಮುಂದಕ್ಕೆ ಕಳಿಸಿದ್ರು. ನಮಗೆ ಬೇಸ್ನಲ್ಲಿ ಆರ್ಮ್ಸ್ ಅಂಡ್ ಆಮ್ನೇಷನ್ ಬೇರೆ ಕೆಲಸಗಳಿದ್ದವಲ್ಲ, ಅದಕ್ಕೆ ಸ್ಟಾಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಮತ್ತೆ ವಾಪಸ್ ಕರ್ಸ್ಕೊಂಡ್ರು. ನಾವೆಲ್ಲ ಸ್ಟಾಕ್ ರೆಡಿ ಮಾಡ್ಕೊಂಡು ಮುಂದೆ ನಿಮ್ಮನ್ನು ಕಳಿಸ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ವಾರೇ ಮುಗಿದೋಯ್ತು. ನಾವು ಅಲ್ಲೇ ಉಳ್ಕೊಂಡ್ಬಿಟ್ಟು ವಾರನ ಗೆದ್ದೋ, ಖುಷಿ ಆಯಿತು, ಸಂಭ್ರಮಿಸ್ತು. ಈಗಲೂ ನೆನೆಸ್ಕೋತಾ ಇರ್ತೀವಿ. ಪ್ರತಿ ವರ್ಷವೂ 1917 ವಾರು, ಕಾರ್ಗಿಲ್ ವಿಜಯೋತ್ಸವ, ಇವೆಲ್ಲ ನೆನೆಸ್ಕೊಂಡು ಹಬ್ಬ ಮಾಡ್ತೀವಿ. ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಮಾಡ್ತಿರೋ ಮನೆಗಳಲ್ಲಿ ಮಾಡ್ತೀರಿ. ನಾವು ಸಂಘ ಮಾಡ್ಕೊಂಡಿರ್ತೀವಿ. ಮಾಜಿ ಸೈನಿಕರ ಸಂಘ ಇದೆ, ಸೈನಿಕರು ಮಾಡ್ತಿರ್ತಾರೆ. ರಾಜ್ಭವನ್ನಲ್ಲಿ ಪ್ರತಿ ವರ್ಷ ಕರೀತಾರೆ ನಮಗೆ ಉತ್ಸವ ಮಾಡೋಕ್ಕೆ. ಪ್ರತಿ ಸೋಲ್ಜರ್ಗೂ ಕರೆದು ಇಲ್ಲಿ ನಮಗೆ ಊಟ ಕೊಡ್ತಾರೆ, ಭಾಷಣ ಮಾಡ್ತಾರೆ, ವಿಜಯೋತ್ಸವ ಮಾಡ್ತೇವೆ. ಕಾರ್ಗಿಲ್ ವಿಜಯೋತ್ಸವ ಅಂತೂ ಮರಿದೇ ಮಾಡ್ತೀವಿ ನಾವು. ಹೀಗೆ ಒಂದು ವಾರ ನೀವು ಅಲ್ಲೇನು ಟೊಂಗ್ಲಾದಲ್ಲಿ ಇದ್ದು ವಾಪಸ್ ಬಂದ್ರಲ್ಲ, ಬೇಸಿಗೆ ಬಂದ್ರಿ. ಅಲ್ಲಿಂದ ಮತ್ತೆ ಮುಂದಕ್ಕೆ ಎಲ್ಲಿಗೆ ಪೋಸ್ಟಿಂಗ್ ಆಯ್ತು? ಅಲ್ಲಿಂದ ಬಂದೆ. ವಾರದೆಲ್ಲ ನಮ್ದು ಮುಗೀತು. ಇಂಡಿಯನ್ ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, 2 ವರ್ಷ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ಇನ್ನು 3 ವರ್ಷ ಫೀಸಿಗೆ ಬರಬೇಕು. ವಾರದೆಲ್ಲ ಕ್ಲಿಯರ್ ಆಗಿ ಎಲ್ಲ ಮುಗಿದು ಎಲ್ಲ ಶಾಂತವಾದ ಮೇಲೆ ನಮ್ಮನ್ನ ಅಲ್ಲಿಂದ ಪೂನಾ ಕಳ್ಸಿದ್ರು. ನಾನು ತಿಳ್ಕೊಂಡಿದ್ದೆ ನಿಯರೆಸ್ಟ್ ಕೊಡ್ತಾರೆ ಮನೆಗೆ ಅಂತ. ನಿಯರೆಸ್ಟ್ ಅಂದ್ರೆ ಬೆಂಗಳೂರು, ಅದು ಬಿಟ್ರೆ ಚೆನ್ನೈ, ಅದು ಬಿಟ್ರೆ ಹೈದರಾಬಾದ್, ಈ 3 ಇದ್ದಿದ್ದು. ಈ 3 ಕಡೆ ಎಲ್ಲಾರ ಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವ್ರು ಅಲ್ಲೆಲ್ಲೂ ವೇಕೆನ್ಸಿ ಇಲ್ಲ, ಪೂನಾಗೆ ಹೋಗೋ ಬಂದ ಪೂನಾ ಕೊಟ್ಟರು. ಆ ಪೂನಾದಲ್ಲಿ ನಾನು ಪೀಸ್ಫುಲ್ ಆಗಿ
ಚೆನ್ನಾಗಿರೋ ಯೂನಿಟ್ ಸಿಕ್ತು ನಮಗೆ. ನಮ್ಮ ಕಮೆಂಡ್ರು ತುಂಬ ಚೆನ್ನಾಗಿದ್ರು. ನಂದು ಮಿಕ್ಕಿದ ಎಜುಕೇಷನ್ಗೆಲ್ಲ ಅವರು ಹೆಲ್ಪ್ ಮಾಡಿದ್ರು. ಸರ್ ನಾನು ನನಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನಂದು ಎಜುಕೇಷನ್ ಫುಲ್ ಆಗಿಲ್ಲ, ನನಗೆ ಎಜುಕೇಷನ್ ಮಾಡಬೇಕು ಅಂತ ಇಷ್ಟ ಇದೆ ಅಂತ ಅವ್ರು ನನಗೆ ಪರ್ಮಿಷನ್ ಕೊಟ್ಟು ಡಿಗ್ರಿವರೆಗೂ ನಾನು ಪೂನಾದಲ್ಲಿ ಮುಗಿಸ್ಕೊಂಡೆ. ಅದು ಆರ್ಮಿ ಡೆಲ್ಲಿ ಯೂನಿವರ್ಸಿಟಿ ಕ್ಲಾಸ್ ಪೂನಾದಲ್ಲಿ ನಡೀತಿದೆ, ಅಫಿಲಿಯೇಷನ್ ಟು ಡೆಲ್ಲಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಡಿಗ್ರಿ ಮುಗಿಸ್ಕೊಂಡೆ. ಅದಾದ್ಮೇಲೆ ನಂದು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ನಾನು ಮಿಕ್ಕಿದ ಏನೇನು ಆಸೆ ಇತ್ತು ಎಜುಕೇಶನ್ದು ಅದನ್ನೆಲ್ಲ ಮುಗಿಸ್ಕೊಂಡೆ. ಈಗ ಸಿಕ್ಕಿಮಲ್ಲಿ ಯುದ್ಧ ನಡೀತಾ ಇತ್ತಲ್ಲ, ಅದು ನೀವು ಹೇಳಿದ ಹಾಗೆ ನವೆಂಬರ್ ಸಮಯ, ತುಂಬಾ ಚಳಿ ಇರುತ್ತೆ, ಚಳಿಗಾಲ, ಹಿಮನೂ ಇರುತ್ತೆ. ಅಯ್ಯೋ, ಇಲ್ಲಿ ಚಳಿಗೂ ಅಲ್ಲಿ ಚಳಿಗೂ ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಚಳಿ. ಅದರಲ್ಲೂ ನೀವು ಸಿಯಾಚಿನ್ ಕಡೆ ಹೋಗ್ಬಿಟ್ರಂತೂ -050 ಡಿಗ್ರಿ, -060 ಡಿಗ್ರಿ ಕೆಲಸ ಮಾಡಬೇಕು. ಅಂತ ಒಂದು ಕೋಲ್ಡ್ ಚಳಿ. ಗ್ಲೌಸ್ ಹಾಕೊಂಡಿರ್ತೀವಿ, ಶೂ ಹಾಕೊಂಡಿರ್ತೀವಿ, ಅಷ್ಟು ಹಾಕೊಂಡ್ರು ಸಿಕ್ಕಾಪಟ್ಟೆ ಚಳಿ ಇರೋದು. ಯಾಕೆ ನೀವು ಕುಡಿಯೋ ನೀರನ್ನ ತೆಗೆದ್ಬಿಟ್ಟು ಸ್ವಲ್ಪ ಲೇಟ್ ಆಗಿಬಿಟ್ರೆ ಕುಡಿಯೋಕ್ಕೆ ನೀರೇ ಐಸಾಗ್ಬಿಡೋದು. ಅಷ್ಟೊಂದು ಭಯಂಕರವಾದ ಇದು. ನಮ್ಗಂತೂ ಪರವಾಗಿರಲಿಲ್ಲ, ಆ ಜಾಗದಲ್ಲಿ ನೀರು ಕೋಲ್ಡ್ ಆಯ್ತಿದ್ದು, ಐಸ್ ಆಯ್ತಿರ್ಲಿಲ್ಲ. ಸಿಯಾಚಿನಲ್ಲಿ ಕೆಲಸ ಮಾಡೋರ್ಗೆ ನೀರೇನು ದುಃಖ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬಂದು ಒಂದ್ ಸೆಕೆಂಡ್ ಕಣ್ಣು ನೀರು ಮಂಜಾಗ್ಬಿಡೋದು. ಅಂತ ಅದ್ಭುತವಾದ ಒಂದು ಇದ್ರಲ್ಲಿ ನಮ್ಮ ಸೋಲ್ಜರ್ ಕೆಲಸ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಇಂಡಿಯನ್ ಸೋಲ್ಜರ್ ಗ್ರೇಟ್. ಬೇರೆ ಯಾರು ಆ ರೀತಿ ಸಿಯಾಚಿನ್ ಮಾಡೋಂಥ ಕಷ್ಟವಾದ ಕೆಲಸ ಬೇರೆ ಯಾರು ಎಲ್ಲೂ ಮಾಡಲ್ಲ. ಸಿಯಾಚಿನ್ ಬರಲಿಲ್ಲ, ನನಗೆ ಬರುತ್ತೆ ಅಂತ ಇದು ಮಾಡ್ಕೊಂಡಿದ್ದೆ, ಏನು ಐಸ್ ಬರ್ಬೋದು ನನಗೆ ನೆಕ್ಸ್ಟ್ ಅಂದ್ಬಿಟ್ಟು ಸಿಯಾಚಿನ್ ಬರಲಿಲ್ಲ. ಕಾರ್ಗಿಲ್ಗೆ ಬಂತು. ಕಾರ್ಗಿಲ್ಗೆ ಹೋಗೋ ದಾರಿ ಒಳಗೆ ನಮ್ದೊಂದು ಯೂನಿಟ್ ಬರುತ್ತೆ, ಆ ಜಾಗದಲ್ಲಿ ಇದೆ ಸ್ವಲ್ಪ ದಿವಸ. ಅದಾದ್ಮೇಲೆ ಪೂನಾಗೆ ಬಂದೆ. ಪೂನಾ ಆದ್ಮೇಲೆ ತಿರ್ಗಾ ಮತ್ತೆ ಡೆಲ್ಲಿಗೆ ಹೋಯ್ತು, ತಿರ್ಗಾ ಮತ್ತೆ ಜಮ್ಮು ಕಾಶ್ಮೀರ್ಗೆ ಹೋಗಿ ಆಮೇಲೆ ರಿಟೈರ್ಡ್ ಆದೆ. ಆಮೇಲೆ ನನಗೆ ಇನ್ನೊಂದಿತ್ತು, ನಾನು ಬ್ಯಾಚುಲರ್ ಆಗಿದೆ, ಮದುವೆ ಆಗಿರಲಿಲ್ಲ ಆರ್ಮಿನಲ್ಲಿ. ನನಗೆ ಇಡೀ ಇಂಡಿಯಾನೇ ಸುತ್ಕೊ ಬರಬೇಕು ಅಂತ ಆಸೆ ಇತ್ತು. ಅಲ್ಲಿ ನಮ್ಮದು ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, ಯಾರಾದರೂ ಟೆಂಪ್ರರಿ ಡ್ಯೂಟಿಗೆ ಹೋಗೋಗಿದ್ರೆ ವಾಲಂಟ್ರಿ ನಿಮ್ಮ ಹೆಸರು ಕೊಡಿ ಅಂತ ಕೇಳ್ಕೊಡೋರು. ನಾನು ನನ್ನ ಹೆಸರು ಕೊಟ್ಬಿಡುತ್ತೆ ಟೆಂಪ್ರರಿ ಡ್ಯೂಟಿ. ಎಲ್ಲೇ ಇದ್ರೂ ಯಾವ್ದಾರ ಫೀಲ್ಡ್ಗೆ ಅದಕ್ಕೆ ಆಫೀಸರ್ ಜೊತೆ ಹೋಗ್ಲಿಕ್ಕೆ, ಯಾವ್ದಾರ ಮೆಟೀರಿಯಲ್ ತಗೊಂಡೋಗಿ ತಲುಪಿಸ್ಲಿಕ್ಕೆ ನಾನು ಇಮಿಡಿಯೇಟ್ ಕಳಿಸ್ಬಿಡೋರು, ಯಾರು ವಾಲಂಟ್ರಿ ಬರ್ಸಿದ್ದಾರೆ. ನಾನು ಹಿಂಗೆ ಟೆಂಪ್ರರಿ ಡ್ಯೂಟಿಯಿಂದನೇ ಇಡೀ ಇಂಡಿಯಾನ ಎಲ್ಲ ಕಡೆ ಫ್ರೀ ಆಫ್ ಕಾಸ್ಟಲ್ಲಿ ಸುತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಜಮ್ಮು ಕಾಶ್ಮೀರ, ಅಂಬಾಲು, ಗಂಗಾನಗರ, ಕಲ್ಕಟ್ಟ, ಅಸ್ಸಾಮು, ಮುಂಬೈ ಎಲ್ಲ ಸುತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಹಾಗೆ ಹೋಗ್ಲಿಕ್ಕೆ ಥ್ರೂ ಔಟ್ ಇಂಡಿಯಾ ಸುತ್ಕೊಂಡ್ಬಂದ್ಬಿಟ್ಟೆ. ಪೂನಾಕ್ ಬಂದ್ರಲ್ಲ, ಪೂನಾದಲ್ಲಿ 3 ವರ್ಷ ಪೀಸ್ ಡ್ಯೂಟಿ ನಿಮ್ಗೆ. ಅಲ್ಲಿ ಏನು ಕೆಲಸ ಇರ್ತಿತ್ತು? ಅಲ್ಲಿ ಮೇಡಮ್ ನಮ್ದು ಆರ್ಮಿ ಆರ್ಡಿನೆನ್ಸ್ದು ದೊಡ್ಡ ಟ್ಯಾಂಕ್ ಡಿಪೋ ಇದೆ, ವೆಹಿಕಲ್ ಡಿಪೋ ಅಂತಿದೆ. ಎಲ್ಲ ಟ್ಯಾಂಕ್ಗಳೇ, ಯಾವುದು ಅಟ್ಲರಿ ಟ್ಯಾಂಕ್ಗಳು. ಅವು ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಹತ್ರ ಬರ್ತವೆ. ಅವನ್ನ ನಾವು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು ಟೆಸ್ಟ್ ಮಾಡಬೇಕಾ? ಅಲ್ಲ, ಅವ್ರು ಟೆಸ್ಟ್ ಮಾಡಿ ಎಲ್ಲ ಕಳಿಸ್ಬಿಟ್ಟಿರ್ತಾರೆ. ನಮ್ಮ ಬರೀ ಸಪ್ಲೈ ಮಾಡೋದು. ಸಪ್ಲೈ ಮಾಡೋಕೆ ನಮ್ಮ ಹತ್ರ ಟ್ಯಾಂಕ್ಗಳು ಬರ್ತದೆ. ಅದಕ್ಕೆ ಯೂಸ್ ದೊಡ್ಡ ಡಿಪೋ ಬೇಕು. ಈ ಕಾರ್ ಪಾರ್ಕ್ ಮಾಡೋದಂಗೆ ಒಂದು ಕಡೆ ಮಾಡೋಕ್ಕಾಗಲ್ಲ. ಅದಕ್ಕೆ 1,000 ಎಕರೆ ಜಾಗ ಇದೆ ನಮಗೆ ಪುನಃ ಕ್ಯಾಂಟಲ್ಲಿ. ಅಲ್ಲಿ ನಾವು ಅದನ್ನು ಸಿಸ್ಟಮೆಟಿಕ್ ಆಗಿ ಶೆಡ್ನಲ್ಲಿ ಕ್ಲೀನಾಗಿ ಇಡ್ತಿದ್ವಿ. ಇಟ್ಬಿಟ್ಟು ಅದಕ್ಕೆ ಮೆಕ್ಯಾನಿಕಲ್ಸ್ ಎಲ್ಲ, ಇಂಜಿನಿಯರ್ಸ್ ಎಲ್ಲ ಇರ್ತಾರೆ, ಅವ್ರು ಅದನ್ನ ಹಂಗೆ ಇಟ್ಬಿಟ್ರೆ ತುಕ್ಕು ಹಿಡಿದು ಬಿಡ್ತಾರೆ. ಮೇಂಟೈನ್ ಮಾಡ್ತಾರೆ. ಡೈಲಿ ಓಡಿಸ್ಬೇಕು, ಸ್ಟಾರ್ಟ್ ಮಾಡಬೇಕು, ಓಡಿಸ್ಬೇಕು, ಗ್ರೀಸಿಂಗ್ ಹಾಕಬೇಕು, ವರ್ಕಿಂಗ್ ಕಂಡೀಷನ್ ಇಟ್ಕೊಂಡಿರ್ಬೇಕು. ಆ ಜವಾಬ್ದಾರಿ ನಮ್ಮದು. ರಿಸೀವ್ ಮಾಡೋದು, ಸ್ಟಾಕ್ ಮಾಡೋದು, ಮೇಂಟೈನ್ ಮಾಡೋದು, ಡಿಮ್ಯಾಂಡ್ ಬಂದಾಗೆ ಸಪ್ಲೈ ಮಾಡೋದು. ಡಿಮ್ಯಾಂಡ್ ಎಲ್ಲಿಂದ ಬರುತ್ತೆ? ಫೀಲ್ಡಿಂದ ಬರುತ್ತೆ. ಅವ್ರು ಬಂದು ತಗೊಂಡು ಹೋಗ್ತಾರೆ. ಅವ್ರು ನಾವು ಬೈ ರೋಡಲ್ಲೇ ಕಳಿಸ್ಬೇಕು. ಇಲ್ಲ ದೊಡ್ಡ ಟ್ರ್ಯಾಕ್ಟರ್ ಬರ್ತದೆ, ಟ್ರ್ಯಾಕ್ಟರಲ್ಲಿ 3-4 ಟ್ಯಾಂಕ್ ಇಡಿಸ್ತವೆ, ಅದನ್ನು ಬೈ ರೋಡ್ ಎತ್ಕೊಂಡು ಹೋಗ್ತಾರೆ. ಕೆಲವು ಸರಿ ಬೈ ಟ್ರೈನ್ ಎತ್ಕೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ಮಾಡ್ಬೋದು. ಆ ಡ್ಯೂಟಿ ನಮಗೆ ಪೂನಾದಲ್ಲಿತ್ತು. ಓಡಿಸ್ತೀವಿ, ನಾವು ಅಲ್ಲಿರುವಾಗ ಓಡಿಸ್ತಿದ್ವಿ. ನಮ್ಗೆ ಟ್ರೈನಿಂಗ್ ಕೊಡೋರು ಟ್ಯಾಂಕ್ಗೆ ಸ್ಟಾಕ್ ಮಾಡೋದು, ಹೋಲ್ಡ್ ಮಾಡೋದೇ ಅಲ್ಲ, ಅದನ್ನ ಓಡಿಸೋದು ಕಲ್ತ್ಕೋಬೇಕು ಅಂತ ನಮ್ಗೆ ತೋರಿಸೋರು. ನಾವು ಅಲ್ಲಿ ಓಡಿಸ್ತಿದ್ದೋ, ಅದನ್ನು ಟ್ಯಾಂಕ್ ಓಡಿಸ್ತಿದ್ದೋ, ಅದನ್ನು ಸ್ಟಾಕ್ ಮಾಡಿಕೊಂಡು ಓಡಿಸಿ ವಾಪಸ್ ಬಂದು ಇದು ಮಾಡಿಕೊಂಡು ಅದನ್ನು ಸಪ್ಲೈ ಮಾಡಿಕೊಂಡು ಈ ರೀತಿ ಮೇಂಟೈನ್ ಮಾಡೋ ಡ್ಯೂಟಿ ನಮ್ಮದು. ಆಮ್ನೇಷನ್ ಟೆಕ್ನಿಷಿಯನ್ ಇದೇನೆ. ಆಮ್ನೇಷನ್ ಎಲ್ಲ ಬರ್ತೈತೆ, ಸೂಜಿಯಿಂದ ಹಿಡಿದು ಟ್ಯಾಂಕ್ವರೆಗೂ ನಮ್ದು AOC ಇಂದ ನಮ್ಮ ಕೋರು, ಆರ್ಮಿ ಆರ್ಡಿನೆನ್ಸ್ ಕೋರು, ಇದನ್ನು ನಾವು ಸ್ಟಾಕ್ ಮಾಡ್ಕೋತಿದ್ದೋ. ಈಗ ನೀವು ಈ ಟ್ಯಾಂಕನ್ನು ಓಡಿಸ್ತೀರಾ, ಅದನ್ನ ರಿಪೇರಿ ಮಾಡೋದನ್ನ ಕಲ್ತ್ಕೋತೀರಾ, ಅದೆಲ್ಲ ನಿಮ್ಮ ಕೆಲಸಗಳು. ಆದ್ರೆ ಯುದ್ಧ ಸಂದರ್ಭದಲ್ಲಿ ಅಲ್ಲಿ ಫೀಲ್ಡ್ ಅಲ್ಲೂ ಓಡಿಸೋಂಥ ಒಂದು ಆರ್ಡರ್ ನಿಮ್ಗೆ ಬರ್ಬೋದಾ? ಅಲ್ಲ, ನಮ್ಗೆ ಅದಕ್ಕಿಂತ ಸಪರೇಟ್ ಆಗಿ ಟ್ಯಾಂಕ್ ಓಡಿಸೋ ಡ್ರೈವರೇ ಇದ್ದಾರೆ, ಟ್ಯಾಂಕ್ ಆಪರೇಟರ್ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ಥರ ಇದೆ, ಒಂದೇ ಥರ ಟ್ಯಾಂಕ್ ಅಲ್ಲ, ಡಿಫ್ರೆಂಟ್ ಟ್ಯಾಂಕ್ಗಳಿದೆ. ಫಾರ್ ಎಕ್ಸಾಂಪಲ್ ರಷ್ಯಾದಿಂದ ಬರ್ತಿದ್ದು ನಮಗೆ RS-54, RSS-72 ಅನ್ನೋ ಟ್ಯಾಂಕ್ ಹೆಂಗಿದೆ, ಅದಕ್ಕೆ ಆಂಪಿಬಿಯಸ್ ಅಂತ ಹೇಳೋರು. ಅದು ಹೆಂಗೆ ಅಂದರೆ
ರೋಡಲ್ಲೂ ಹೋಗುತ್ತೆ, ನೀರಲ್ಲೂ ಹೋಗುತ್ತೆ. ಹೌದು. ನೀರಿಗೆ ಇಳಿದ್ರೆ ಬೋಟ್ ಆಗ್ಬಿಡುತ್ತೆ, ರೋಡಿಗೆ ಬಂದ್ರೆ ಟ್ಯಾಂಕ್ ಆಗ್ಬಿಡ್ತದೆ. ದಟ್ ಇಸ್ ಆಂಫಿಬಿಯಸ್ ಟ್ಯಾಂಕ್. ಕಪ್ಪೆ ಇದ್ದ ಹಾಗೆ. ಕಪ್ಪೆ ಇದ್ದಂಗೆ ಆಂಫಿಬಿಯಸ್ ಟ್ಯಾಂಕ್ ಅಂತಾನೆ ಹೇಳೋರು. ಅದು ರಷ್ಯಾದಿಂದ ಬಂದಿದ್ದು. ಆ ಟ್ಯಾಂಕು ನಮ್ಮ ಹತ್ರ ಸ್ಟಾಕ್ ಇದ್ದು. ಟ್ಯಾಂಕ್ 54, T55, T72 ಈ ತರ ಟ್ಯಾಂಕ್ಗಳಿದ್ದು. ಈಗ ಇನ್ನೂ ಚೇಂಜಸ್ ಆಗಿದೆ. ಈಗ ಎಕ್ಸ್ಟ್ರಾರ್ಡಿನರಿ ಇಕ್ವಿಪ್ಮೆಂಟ್ ಬಂದಿದೆ. ಅವೆಲ್ಲ ರಿಪ್ಲೇಸ್ಮೆಂಟ್ ಆಗೋಗ್ಬಿಟ್ಟು ಬೋಫೋರ್ಸ್ ಎಲ್ಲ ಇದೆ. ಬಫೋರ್ಸ್ ಇದೆ. ಈಗ S47 ಬಂತಲ್ಲ, ಇದ್ರ ಸಿಂಧೂರಲ್ಲಿ ಆಪರೇಷನ್ ಆಯ್ತಲ್ಲ, ಎಕ್ಸ್ಟ್ರಾರ್ಡಿನರಿ. ಮೊದಲು ನಾವು ವಾರ್ಗೆ ಹೋದಾಗ ಕ್ಯಾಸುಯಾಲಿಟಿ ಜಾಸ್ತಿ ಇರ್ತಿತ್ತು. ಈಗ ಕ್ಯಾಸುಯಾಲಿಟಿ ಏನಿಲ್ಲ, ಎಲ್ಲ ಡಿಜಿಟಲ್ ಬಾರು. ದೂರದಿಂದಲೇ ಈಗಿನ ಸೋಲ್ಜರ್ ಎದುರ್ಕೊಡೋದೇ ಬೇಕಾಗಿಲ್ಲ. ಅಗ್ನಿವೀರಗಳು ಹೋಗಿರ್ತಾರಲ್ಲ, ಒಂದು ಸಾವಾಗಿಲ್ಲ, ಬರೀ ಟೆಕ್ನಿಕಲ್ಲೇ ಎಲ್ಲ ಡಿಜಿಟಲ್ ಬಾರೆ. ಎಷ್ಟೋ 1000 ಕಿಲೋಮೀಟರ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ಫೈರ್ ಮಾಡೋದು. ನಾವು ಅವ್ರು ನೋಡಲ್ಲ, ಅವ್ರು ನಮ್ಮನ್ನು ನೋಡಲ್ಲ. ಆ ರೀತಿ ವಾರ ಬಂದಿದೆ. ಈಗಿನ ಯುವಕರು ಯುದ್ಧಕ್ಕೆ ಹೋಗೋಕೆ ಹೆದರಲೇಬಾರ್ದು. ಕಣ್ಣು ಮುಚ್ಕೊಂಡು ಆರಾಮಾಗಿ ಹೋಗ್ಬೋದು, ನೀವು ಸಾಯ್ದೇನೆ ವಾಪಸ್ ಬರ್ತೀರಾ. ನಾನು ಆರ್ಮಿಯಿಂದ ವಾಪಸ್ ಬಂದು ಇದೇ ಟ್ರೈನಿಂಗ್ ಕೊಡ್ತಾ ಇರೋದು. ನಾನು ಆರ್ಮಿ ಬಂದ್ಬಿಟ್ಟು ಆರ್ಮಿ ಸೋಲ್ಜರ್ಗೆ ಸೆಲೆಕ್ಟ್ ಆಗಲಿಕ್ಕೆ ಏನು ಬೇಕೋ ಅಂಥ ಟ್ರೈನಿಂಗ್, ಫಿಸಿಕಲ್ ಟ್ರೈನಿಂಗ್ ಕೊಟ್ಟು ಆರ್ಮಿಗೆ ರಿಕ್ರೂಟ್ಮೆಂಟ್ ಮಾಡೋ ಟ್ರೈನಿಂಗ್ ನಂದು. ಅದಕ್ಕೊಂದು ಸ್ಪರ್ಧಾ ವಿವೇಕ್ ಅಂತ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಆರ್ಮಿಯವ್ರಿಗೆ ಟ್ರೈನ್ ಅಪ್ ಮಾಡಿ ರಿಕ್ರೂಟ್ಮೆಂಟ್ ಮಾಡಿಸೋದು. ಅವ್ರಿಗೆ ಪ್ರಿಪೇರ್ ಆಗ್ಬಿಡೋದು ಮುಂಚೆನೆ, ಸೆಲೆಕ್ಟ್ ಆಗಿ ರಿಜೆಕ್ಟ್ ಆಗೋದು ಮುಂಚೆ, ರಿಜೆಕ್ಟ್ ಆಗದಂಗೆ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದೆ. ರಿಟೈರ್ಮೆಂಟ್ ಆದ್ಮೇಲೆ ಇದೇ ಕೆಲಸ ಮಾಡ್ತಾ ಇದ್ದೆ ನಾನು. ಆರ್ಮಿಲಿ ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ PSI ಪೊಲೀಸ್ ಇನ್ಸ್ಪೆಕ್ಟರ್ ಕಳಿಸ್ಕೊಡ್ತಿದೆ. ಅಲ್ಲಿಂದ ರಿಜೆಕ್ಟ್ ಆಗಿದ್ರೆ PSI ಕಳಿಸಿದೆ. ಹಿಂಗೆ ಮಾಡಿ ಒಂದು ಸುಮಾರು 1000 ಜನ ಒಂದು ಹೆಲ್ಪ್ ಮಾಡಿದ್ದೀನಿ ಆರ್ಮಿಗೆ ಸೇರೋಕ್ಕೆ. ಈಗಂತೂ ತುಂಬಾ ಈಸಿ ಆರ್ಮಿಗೆ. ಸಾವನ್ನ ಭಯನೇ ಇಲ್ಲ. ನಾನು ಟ್ರೈನಿಂಗ್ ಮಾಡುವಾಗ ಸ್ಟೂಡೆಂಟ್ಗೆ ಹೇಳ್ತಾ ಇದೆ, ಯಾಕೆ ನೀವು ಆರ್ಮಿಗೆ ಸೇರಬಾರ್ದು ಅಂದರೆ, ಸರ್ ನನಗೆ ಒಬ್ಬನೇ ಮಗ ಸರ್ ನಾನು ಅಂತ ಹೇಳೋರು. ಒಬ್ಬನೇ ಮಗ ಆದ್ರೇನು, ವಾರಲ್ಲಿ ಸತ್ತೋಗ್ಬಿಟ್ರೆ ಅಂತ ಹೇಳ್ತಿದ್ರು ಅವರು. ಅವ್ರಿಗೆ ಏನು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ನೋಡಿ ಮಕ್ಕಳ, ವಾರಲ್ಲಿ ಯಾವತ್ತೂ ಜನ ಸಾಯೋದೇ ಇಲ್ಲ. ನಾನು ನನ್ನ ತಮ್ಮ ಇಬ್ಬರು ಸರ್ವಿಸ್ ಮಾಡಿದ್ದೀವಿ, ಜೀವಂತ ವಾಪಸ್ ಬಂದೀವಿ. ಬೆಸ್ಟ್ ಉದಾಹರಣೆ. ವಾರಲ್ಲಿ ಯಾಕೆ ಸಾಯಲ್ಲ ಅಂದರೆ, ವಾರ ದಿನ ಆಗಲ್ಲ, ಯಾವತ್ತೋ ಒಂದ್ಸರಿ ಆಗುತ್ತೆ. ಯಾವತ್ತೂ ಆಗೋ ವಾರ್ಗೆ ಯಾಕೆ ನೀವು ಹೆದರ್ಕೊಂಡು ಸಾಯಬೇಕು? ನೀವು ಅದಕ್ಕಿಂತ ವಾರ್ಗಿಂತ ತುಂಬ ಡೇಂಜರು ನೀವು ಜೀವನದಲ್ಲಿ ಸಿವಿಲಲ್ಲಿ ಮಾಡ್ತಾರೆ ಆ ಜೀವನ. ಅಂದರೆ ಮನೆಯಿಂದ ಆಚೆ ಹೋದ್ರೆ ಎಲ್ಲಿಗೆ ಬರ್ತೀವಿ? ರೋಡಿಗೆ ಬರ್ತೀವಿ. ರೋಡ್ ಈಸ್ ದ ಬಿಗ್ಗೆಸ್ಟ್ ವಾರ್ ಗ್ರೌಂಡು. ಬೆಂಗಳೂರಂಥ ಊರಲ್ಲಿ ರೋಡ್ ಇರುವಂಥ ವಾರ್ ಫೀಲ್ಡ್ ಬೇರೆ ಏನೂ ಇಲ್ಲ. ಎಕ್ಸಾಂಪಲ್ 71 ವಾರು, 62 ವಾರು, 99 ವಾರಲ್ಲಿ ಎಷ್ಟು ಜನ ಸತ್ತಿದ್ದಾರೋ ಅದ್ರ 10 ಪಟ್ಟು ರೋಡಲ್ಲಿ ಸತ್ತಿದ್ದಾರೆ. ನೀವು ಟ್ರಾಫಿಕ್ ಡೆತ್ ತಗೊಂಡ್ರೆ ರೋಡಲ್ಲಿ ಸತ್ತಿರೋರು ಜಾಸ್ತಿ, ವಾರಲ್ಲಿ ಸತ್ತಿರೋರು ಕಮ್ಮಿ. ವಾರೇ ಸೇಫೆಸ್ಟ್ ಜಾಗ, ರೋಡೇ ಡೇಂಜರಸ್ ಜಾಗ. ಅದಕ್ಕೆ ರೋಡ್ ಬಿಟ್ಬಿಟ್ಟು ವಾರಕ್ಕೆ ಬನ್ನಿ, ಅಲ್ಲಿಗೆ ಹೋಗಿಂತ ಮೋಟಿವೇಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದೇನೆ. ಚೆನ್ನಾಗಿದೆ ನೀವು ಹೇಳಿ. ರೋಡೇ ಡೇಂಜರು. ನೀವು ಬೆಳಗ್ಗೆ ಹೋದನ್ ರೋಡಿಂದ ವಾಪಸ್ ಬರ್ತಾನೆ ಗ್ಯಾರಂಟಿ ಇಲ್ಲ, ವಾರ್ಗೆ ಹೋದನ್ ಗ್ಯಾರಂಟಿ ವಾಪಸ್ ಬರ್ತಾನೆ. ಆರ್ಮಿಗೆ ಹೋದನು ಒಂದಲ್ಲ ಒಂದಿನ ನನ್ನ ಮಗ ಬಂದೇ ಬರ್ತಾನೆ ನಂಬಿಕೆ ಇರ್ತದೆ, ಅವ್ರು ಬಂದೇ ಬರ್ತಾರೆ. ಹಂಗಾಗಿ ಈ ರೋಡ್ಗಿಂತ ಆರ್ಮಿನೇ ಬೆಸ್ಟು, ಡಿಫೆನ್ಸೇ ಬೆಸ್ಟು, ಡಿಫೆನ್ಸೇ ಸೇಫೆಸ್ಟು. ಹಾಗೆ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಈಗಲೂ ಕ್ಲಾಸ್ ಅದೇ ಹೇಳೋದು. ಹೆದರಬೇಡಿ, ನಿಮ್ಗೆ ವಾರ್ಗೆ ಏನೂ ಡೇಂಜರ್ ಇಲ್ಲ, ನೀನು ಒಬ್ಬರೇ ಮಗ ಅಂತ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ವಾರಿಗೆ ಹೋದ್ರಲ್ಲ, ನೀವು ಸೈನ್ಯಕ್ಕೆ ಸೇರಿದ್ರಿ, ಆನಂತರ ಯುದ್ಧವನ್ನ ನೋಡಿದ್ರಿ. ಅವಾಗ ಹೇಗಿತ್ತು? ನಿಮ್ಮ ಮನೆಯಲ್ಲಿ ಒಂದು ಉದ್ಯೋಗದ ಅವಶ್ಯಕತೆ ಇತ್ತು ಅಂತ ಕಳಿಸಿದ್ರಾ, ಅಥವಾ? ನಮ್ಗೆ ತಂದೆ ತಾಯಿ ರೈತಾಪಿ ಜನಗಳು, ಅವ್ರಿಗೆ ವ್ಯವಸಾಯ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ. ನನ್ನ ಮಗ ಏನೋ ಒಂದು ಕೆಲಸ ತಗೋತಾರೆ ಅಂತ ಆಸೆ ಇತ್ತು ಅಷ್ಟೇ. ನಾವು ಅವರು ತೃಪ್ತಿ ಮಾಡೋಕ್ಕೋಸ್ಕರ ಯಾವುದೋ ಒಂದು ಜಾಬ್ ಸಿಕ್ತಲ್ಲ, ಹೆಂಗಾದ್ರೂ ನೋಡ್ಕೊಬಿಡೋಣ ಅಂತ ನಾವು ಆರ್ಮಿಗೆ ಹೋದೋ. ಅವರು ಇದೇ ಥರ ಆರ್ಮಿಗೆ ಹೋದರೆ ಸತ್ತೋಗ್ಬಿಡ್ತಾರೆ, ವಾರ್ಗೆ ಹೋಗ್ತಾರೆ, ನಮ್ಮ ತಂದೆ ತಾಯಿಗೆ ಭಯ ಆಗಬಾರ್ದು ಅಂತ ನಾನು ಆರ್ಮಿಲಿಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಡಿಫೆನ್ಸ್ ಜಾಬಲ್ಲಿ ಇದ್ದೀನಿ, ಟ್ರೈನಿಂಗ್ ತಗೋತಾ ಇದ್ದೀನಿ. ನಾನು ಬಂದು ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಸಮಾಧಾನ ಪಟ್ಟಿದ್ದೆ. ಆಮೇಲೆ ನಿಧಾನದಲ್ಲಿ ಗ್ರ್ಯಾಜುಯಲಿ ಅವ್ರಿಗೆ ಸಡನ್ನಾಗಿ ಹೇಳ್ಬಿಟ್ರೆ ಇದಾಗುತ್ತೆ ಅಂತ ಆರ್ಮಿನೇ ಅದರಲ್ಲಿ ಒಂದು ಯೂನಿಫಾರ್ಮ್ ಹಾಕೊಂಡು ಮಾಡೋದು ಒಳ್ಳೆ ಸರ್ವಿಸು, ಒಳ್ಳೆ ಜಾಬು. ಬೇರೆ ಸರ್ವಿಸ್ಗೆ ಹೋದರೆ ನಿಮಗೆ ಫುಡ್ಡು, ಅಕಾಮಿಡೇಷನು, ಮೆಡಿಸಿನ್ ಸಿಗಲ್ಲ. ಈ ಸರ್ವಿಸಲ್ಲಿ ಫುಡ್ಡು, ಅಕಾಮಿಡೇಷನ್, ಮೆಡಿಸಿನ್ ಪ್ಲಸ್ ಪೆನ್ಷನ್ ಸಿಗುತ್ತೆ. ಹಂಗಾಗಿ ಈ ಚೂಸ್ ಮಾಡ್ಕೊಂಡಿದ್ದಾಗ ಅವ್ರು ಖುಷಿ ಆಯಿತು, ಯಾವುದೋ ಒಂದು ಸೇವೆ ಮಾಡಪ್ಪ, ಚೆನ್ನಾಗಿರಪ್ಪ ನೀವು ಅಂತ ಆಶೀರ್ವಾದ ಮಾಡೋರು. ಆವಾಗ ನಾನು ಆರ್ಮಿಗೆ ಹೋದಾಗ ನಮ್ಮ ತಂದೆ ತಾಯಿನ ಸ್ವಲ್ಪ ಕಷ್ಟದಿಂದ ಮೇಲ್ಕೆತ್ತಿ ಅವ್ರ ಬಡಸ್ತನ ನಿಭಾಯಿಸಿ ನನ್ನನ್ನು ನೋಡಿಕೊಂಡು ನನ್ನ ತಮ್ಮನ ಸುಮ್ಮನೆ ಇರೋದು ಬೇಡವಾ, ಅವನು ಕೂಡ ಆರ್ಮಿಗೆ ಜಾಯ್ನ್ ಆಗ್ಬಿಟ್ಟ. ಅವನಿಗೂ ಈ ಡೈರೆಕ್ಟ್ JC ಓದು ನಾನೇ ಎಲ್ಲ ಅವನಿಗೆ ಗೈಡ್ ಮಾಡಿದೆ. ಇಂಜಿನಿಯರಿಂಗ್ ಮಾಡಿದ, ಅವನು BE ಮಾಡಿದ. BE ಮಾಡಿದ ತಕ್ಕನಾಗೆ ನೀನು ಇದನ್ನ ಜಾಯಿನ್ ಮಾಡ್ಕೊಂಡು ಇದು ಮಾಡು ಅಂತ ಹೇಳಿದ್ಕೆ ಅವನು ಅದೇ ಥರ ಸೇರ್ಕೊಂಡ. ಚೆನ್ನಾಗಿ ಸರ್ವಿಸ್, ನನಗಿಂತ ಚೆನ್ನಾಗಿ 30 years ಸರ್ವಿಸ್ ಮಾಡ್ದ. ಅವನು ಎಲ್ಲ ಬಾರ್ಡರ್ನಲ್ಲೂ ಟೆರರಿಸ್ಟ್ ಇರೋ ಜಾಗದಲ್ಲಿ ಯೂನಿಫಾರ್ಮ್ ಕಳಿಸ್ಬಿಟ್ಟು ವೇಷ ಬದಲಾಯಿಸ್ಕೊಂಡು ಜಾಬ್ ಸಿವಿಲಿಯನ್ ಆಗಿ. ನಾನು ಆರ್ಮಿ ವಿರುದ್ಧ ಹೇಳ್ಕೊಂಡಿಲ್ಲ, ಯೂನಿಫಾರ್ಮ್ ಇಲ್ಲ, ಸಿವಿಲ್ ಕಾಂಟ್ರಾಕ್ಟ್ ಥರ
ರೋಡ್ ಮಾಡಿಸ್ತಾರಲ್ಲ, ಈ ಆರ್ಮಿ ರೋಡ್ಗಳು ಮಾಡಿಸ್ಬೇಕು ಬಾರ್ಡರ್ನಲ್ಲಿ, ಆ ರೋಡ್ ಎಲ್ಲ ಮಾಡಿಸಿ ಬಂದಿದ್ದಾನೆ. ಅಂತ ಜಾಗದಲ್ಲೂ ಸರ್ವಿಸ್ ಮಾಡಿ ಬಂದಿದ್ದಾನೆ. ಅದಕ್ಕೆ ಅವನಿಗೆ ಆನರಿ ಕ್ಯಾಪ್ಟನ್ ಪದವಿ ಸಿಕ್ಕಿದೆ. ತುಂಬಾ ಸಂತೋಷ. ಅಂದ್ರೆ ನಿಮ್ಮ ತಂದೆ ತಾಯಿಗಳು ಪರೋಕ್ಷವಾಗಿ ನಿಮ್ಮ ಮೂಲಕ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ರು. ನಿಜವಾಗ್ಲು ಕೃಷಿ ಕೂಡ ಬಹಳ ದೊಡ್ಡ ಸೇವೆ. ಅದಕ್ಕೆ ನಾವು ಜೈ ಜವಾನ್ ಜೈ ಕಿಶನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮ್ಮಲ್ಲಿ ಎರಡು ಸ್ಲೋಗನ್ ಇದೆ. ಇದೆ. ಅದಕ್ಕೆ ನಮ್ಗೆ ಖುಷಿ ಆಯ್ತು. ನಾನು ಜೈ ಜವಾನ್ ಹೌದು, ಜೈ ಕಿಶಾನ್ ಹೌದು ಅಂತ ಹೇಳಿ ತುಂಬಾ ಖುಷಿ. ಅಪರೂಪದ ಕುಟುಂಬ ನಿಮ್ದು. ಹಾಗಾಗಿ ಈಗ ನೀವು ಅಲ್ಲಿಗೆ ಸೇರಿದಾಗ ಬಹಳ ಚಿಕ್ಕ ವಯಸ್ಸು, 18 ವರ್ಷ, ಅವಾಗೇನು ಗೊತ್ತಾಗದೇ ಇರುವಂತಹ ವಯಸ್ಸಿನಲ್ಲಿ ಹೋಗಿ ಸೇರಿದ್ರಿ. ಮತ್ತೆ ಕೃಷಿ ಹಿನ್ನೆಲೆ ಇದ್ದಿದ್ರಿಂದ ಯಾವುದೇ ಒಂದು ರೀತಿಯ ತರಬೇತಿ ಆಗ್ಲಿ ಇರಲಿಲ್ಲ, ಅಥವಾ ಹೇಗಿರುತ್ತೆ ಒಂದು ಸೈನ್ಯ ಅನ್ನೋದು ಹೇಗಿರುತ್ತೆ, ಅಲ್ಲಿ ಏನ್ ಕೆಲಸ ಏನು ಗೊತ್ತಿರಲಿಲ್ಲ. ಅಲ್ಲಿ ಸುಮಾರಷ್ಟು 16 ವರ್ಷ ಕೆಲಸ ಮಾಡಿದ್ರಿ. ಮತ್ತೆ ವಾಪಸ್ ಬಂದು ನೀವು ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ರು. ಆರ್ಮಿಯಲ್ಲಿ ಇದ್ದಂಥ ಒಂದು ಶಿಸ್ತು ನಿಮ್ಗೆ ಈ ಸಮಾಜಕ್ಕೆ ಸಿವಿಲಿಯನ್ ಲೈಫಿಗೆ ಬಂದ್ಮೇಲೆ ಅಲ್ಲ ಅಷ್ಟು ಇರಲ್ಲ. ಸ್ವಲ್ಪ ಕಷ್ಟ ಆಗಲ್ವಾ ಅಲ್ಲಿ ಹೊಂದ್ಕೊಳ್ಳೋಕೆ? ಯಾವುದಕ್ಕೂ ಅಷ್ಟೇ. ನಾವು ಇಲ್ಲಿಂದ ಸಿವಿಲಿಂದ ಇಂಡಿಯನ್ ಆರ್ಮಿಗೆ ಹೋದಾಗಲೂ ಆ ಡಿಸಿಪ್ಲಿನ್ ಹೊಂದ್ಕೊಳ್ಳೋಕೆ ಸ್ವಲ್ಪ ಸಮಯ ಬಂತು. ಆರ್ಮಿಯಿಂದ ವಾಪಸ್ ಸಿವಿಲ್ಗೆ ಬಂದಾಗಲೂ ಇವ್ರ ಜೊತೆ ಹೊಂದ್ಕೊಳ್ಳೋಕ್ಕೂ ಸ್ವಲ್ಪ ಸಮಯ ತಗೊಳುತ್ತೆ. ನಾವು ಅದೇ ಡಿಸಿಪ್ಲಿನ ಇಲ್ಲಿ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಬಟ್ ಇವ್ರ ಜೊತೆ ಹೊಂದ್ಕೊಂಡು ಬಾಳಬೇಕು, ಅದನ್ನು ಇಟ್ಕೊಂಡಿರ್ಬೇಕು. ಹಂಗಂತ ಆ ಡಿಸಿಪ್ಲಿನೂ ಬಿಟ್ಟು ಹೋಗೋಕ್ಕಾಗಲ್ಲ, ಈ ಸಿವಿಲ್ ಡಿಸಿಪ್ಲಿನು ಕಂಪ್ಲೀಟ್ ತೊರೆಯೋಕ್ಕಾಗಲ್ಲ. ಎರಡರ ಮಧ್ಯೆ ಸಮನ್ವಯನ ಉಳಿಸ್ಕೊಂಡು ನಾವು ಬಾಳ್ಬೇಕಾಗುತ್ತೆ. ಹಂಗಿಲ್ಲ ಅಂದ್ರೆ ನಾವು ಜೀವನ ಮಾಡಕ್ ಆಗೋದಿಲ್ಲ. ಈಗ ನೀವು ಹಿಂತಿರುಗಿ ಬಂದ್ಮೇಲೆ ಅಥವಾ ಆರ್ಮಿಯಲ್ಲಿ ಒಳ್ಳೆ ಕೆಲಸ ಇದೆ ನಿಮ್ಗೆ ಅಂತ ಗೊತ್ತಾಯ್ತಲ್ಲ, ಅವಾಗ ತಂದೆ ತಾಯಿಗಳು ಬಹಳ ಖುಷಿ ಪಟ್ರ? ತುಂಬಾ ಖುಷಿ ಪಟ್ರು. ಅವ್ರು ಎಲ್ಲಿವರೆಗೂ ಚೆನ್ನಾಗಿ ಮನವರಿಕೆ ಆಯ್ತು ಅಂದ್ರೆ 2ನೇ ಮಗನ ಕಳ್ಸಕ್ ರೆಡಿ ಆದ್ರಲ್ಲ. ನಾವು ಅವ್ರನ್ನ ನೋಡ್ಕೋತಾ ಇದ್ದ ರೀತಿ, ನಾನು ಮಾಡ್ತಾ ಇದ್ದ ಸೇವೆ, ನನಗೆ ಸಿಗ್ತಾ ಇದ್ದ ಒಂದು ಪದವಿಗಳು, ಅವೆಲ್ಲ ನೋಡಿಕೊಂಡು ನಾನು ಪ್ರತಿ ವರ್ಷ ಆರ್ಮಿಯಿಂದ ಬರ್ಬೇಕಾದ್ರೆ ಇದು ಒಳ್ಳೆ ಸರ್ವಿಸ್ ಅಂತ ಕಾಣುತ್ತೆ, ನನ್ನ ಮಗನು ಹೋಗ್ಲಿ ಅಂತ ಅವರು ಕೂಡ ಅವ್ರಿಗೆ ಪ್ರಮೋಟ್ ಮಾಡಿದ್ರು. ಹೋಗಪ್ಪ ಬ್ರದರ್, ನೀನು ಮುಗಿತಾ, ಅವ್ರು ಬರ್ತಾರೆ, ನೀನು ಸೇವೆ ಮಾಡು, ನಮ್ಮನ್ನ ಅಣ್ಣ ನೋಡ್ಕೋತಾರೆ ಅಂತ ಒಂದು ಧೈರ್ಯ ಬಂತು. ಆಗ ನಮ್ಮ ತಾಯಿ ತಂದೆ ಬದುಕಿರುವಾಗಲೂ ನಾವಿಬ್ರು ಆರ್ಮಿಲಿ ಸೇವೆ ಮಾಡಿದ್ವಿ. ನನಗೆ ಆವಾಗ ಬ್ಯಾಚುಲರ್ ಆದ್ರಿಂದ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ನಮ್ಮ ತಂದೆ ತಾಯಿನ. ನನ್ನ ತಮ್ಮ ನಮ್ಮ ತಂದೆ ತಾಯಿನ ಇಬ್ಬರನ್ನ ಅವನೆಲ್ಲೆಲ್ಲಿ ಸರ್ವಿಸ್ ಮಾಡ್ತಾನೆ ಎಲ್ಲ ಕಡೆ ಸುತ್ತಿಸ್ಕೊಂಡು ಬಂದಿದ್ದಾರೆ. ನಮ್ಮ ತಂದೆ ತಾಯಿ ದಿಲ್ಲಿ, ಕಾಶ್ಮೀರ ಇವೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ. ಇದು ನಿಮ್ಮ ಸೇವೆ ದೇಶಕ್ಕೆ ಇದ್ದಿದ್ರಿಂದ ಮತ್ತೆ ಭಾರತೀಯ ಸೈನ್ಯದಲ್ಲಿ ಅಂಥ ಅವಕಾಶ ಇರೋದ್ರಿಂದ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ಅಲ್ವಾ? ನಾಯ್ಕ ನಾರಾಯಣ್ ಅವರೇ, ಈಗ ನಿಮ್ಮೊಂದಿಗೆ ಮಾತನಾಡಿದ್ದು ಬಹಳ ಒಂದು ವಿಶಿಷ್ಟವಾದ ಅನುಭವ. ಏಕೆಂದರೆ ಸಿಕ್ಕಿಂ ಗಡಿ ಭಾಗದಲ್ಲಿ ನಿಮ್ಮ ಸೇವೆಯಾಗಿರಬಹುದು, ಅಥವಾ ಅದರ ಸೈನ್ಯದಿಂದ ಹೊರಗೆ ಬಂದ ಮೇಲೆ ನೀವು ದೇಶಕ್ಕಾಗಿ ಮಾಡ್ತಾ ಇರುವಂಥ ಒಂದು ಪರೋಕ್ಷವಾದ ಸೇವೆಯಾಗಿರಬಹುದು. ಇದೆಲ್ಲ ನಿಮಗೆ ಈ ಸೈನ್ಯವೇ ಕಲಿಸಿದೆ, ಸೈನ್ಯದ ಜೀವನವೇ ಅಲ್ಲಿಯ ತರಬೇತಿಯೇ ಕಲಿಸಿದೆ ಅನ್ನೋದು ನಮಗೆ ನಿಸ್ಸಂಶಯವಾಗಿ ಗೊತ್ತಾಗುತ್ತೆ. ನಾನು ಈಗಿನ ಯುವಕರಿಗೆ ಏನಪ್ಪ ನಾನು ಸಂದೇಶ ಕೊಡೋದು ಅಂದರೆ, ನೀವು ದಯವಿಟ್ಟು ಆರ್ಮಿ ಯುದ್ಧ ಸತ್ತೋಗ್ಬಿಡ್ತೀವಿ ಖಂಡಿತ ಇದು ಮಾಡ್ಕೋಬೇಡಿ. ಅದು ಒಳಗಡೆ ಹೋಗಿ ನೋಡಿದಾಗಲೇ ನಿಮ್ಗೆ ರಿಯಾಲಿಟಿ ಗೊತ್ತದು. ಆರ್ಮಿ ಸರ್ವಿಸ್ ಎಂಥದ್ದು ಅಂದರೆ, ಒಂದ್ಸಾರಿ ಹೋಗಿ ಟ್ರೈನಿಂಗ್ ಮಾಡಿದ್ರೆ ಪ್ರಪಂಚದಲ್ಲಿ ಯಾವ ಸಂಸ್ಥೆನೂ ಕೊಡೋದು, ಯಾವ ಸಾಫ್ಟ್ವೇರ್ ಕಂಪ್ನಿಗಳು ಕೊಡ್ತಾರಲ್ಲ ಜಾಸ್ತಿ ಸಂಬಳ, ಅದಿಲ್ಲ. ಒಂದು ಯೂನಿಫಾರ್ಮಿಟಿಗೆ ತೃಪ್ತಿ ಕೊಡುತ್ತೆ, ಸಂಬಳಕ್ಕಿಂತ ಜಾಸ್ತಿ ತೃಪ್ತಿ ಕೊಡುತ್ತೆ. ಉಚಿತ ಮೆಡಿಕಲ್ ಇದೆ, ಫುಡ್ ಇದೆ, ಯೂನಿಫಾರ್ಮ್ ಇದೆ, ಲೈಫ್ ಲಾಂಗ್ ಒಳ್ಳೆ ಪೇಮೆಂಟ್ ಇದೆ, ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಪೆನ್ಷನ್ ಇದೆ. ಪೆನ್ಷನ್ ಯಾವ ರೀತಿ ಕೊಡ್ತಾರೆ ಅಂದರೆ ಮೇಡಮ್, ಆರ್ಮಿನಲ್ಲಿ ಯಾವ ಸಂಸ್ಥೆನೂ ಆ ರೀತಿ ಪೆನ್ಷನ್ ಕೊಡಲ್ಲ. ಬೇರೆ ಎಲ್ಲ ಸರ್ವಿಸ್ನವ್ರಿಗೂ ಎಕ್ಸ್ ಎಂಪ್ಲಾಯ್ ಅಂತ ಹೇಳ್ತಾರೆ, ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತಾರೆ. ದಟ್ ಈಸ್ ಸರ್ವಿಸ್, ನಾಟ್ ಎ ಎಂಪ್ಲಾಯ್. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳೋದು. ಬಿಟ್ಟು ಬಂದಮೇಲೆ ಮೊದಲು ಅವನಿಗೆ ಪೆನ್ಷನ್ ಸಿಗುತ್ತೆ, ಅವನು ಎಲ್ಲಿವರೆಗೂ ಸಿಗುತ್ತೆ, ಸಾಯೋವರೆಗೂ ಪೆನ್ಷನ್ ಸಿಗುತ್ತೆ. ಅವನು ಸತ್ತರೆ ಹೆಂಡತಿಗೆ ಪೆನ್ಷನ್ ಕಂಟಿನ್ಯೂ ಆಗುತ್ತೆ, ಹೆಂಡತಿ ಸಾಯೋವರೆಗೂ ಪೆನ್ಷನ್ ಇರುತ್ತೆ. ಹೆಂಡತಿ ಸತ್ತರೆ ಅವ್ರ ಮಕ್ಕಳಲ್ಲಿ ಯಾರಾದರೂ ಮದುವೆ ಆಗಿಲ್ಲ ಅಂದರೆ, 18 ವರ್ಷ ತುಂಬಿಲ್ಲ ಅಂದರೆ, ಅಲ್ಲಿ ತುಂಬೋವರೆಗೂ ಹೆಣ್ಮಗಳು ಮದುವೆ ಆಗೋವರೆಗೂ ಪೆನ್ಷನ್ ಬರುತ್ತೆ. ಅಂದರೆ ಒಂದೇ ಸರ್ವಿಸು 3 ತಲೆಮಾರುವರೆಗೂ ಪೆನ್ಷನ್ ಬರ್ತಕ್ಕಂಥ ಸರ್ವಿಸ್ ಯಾವ್ದಾದ್ರು ಭಾರತದಲ್ಲಿ ಇದ್ರೆ ರಕ್ಷಣಾ ವ್ಯವಸ್ಥೆ, ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ. ಅದಕ್ಕೋಸ್ಕರ ನಿಮ್ಮ ಸೇವೆ ಭದ್ರತೆಗೋಸ್ಕರ, ದೇಶದ ಭದ್ರತೆಗೋಸ್ಕರ ನೀವು ಆರ್ಮಿ ಸೇರಿ. ಅದಕ್ಕೆ ಮುಂಚೆ ನಾನು ಹೇಳ್ದಂಗೆ ಆರ್ಮಿ ಅಪಾಯ ಇಲ್ಲ, ರೋಡೇ ಜಾಸ್ತಿ ಅಪಾಯ ಇದೆ. ಆರ್ಮಿ ಸುರಕ್ಷಿತವಾಗಿದೆ. ನಿಮ್ಮ ಸುರಕ್ಷತೆನೇ ಆರ್ಮಿಯವ್ರು ನೋಡ್ಕೋತಾರೆ. ನೀವು ದೇಶ ಸುರಕ್ಷೆ ಮಾಡಿದ್ರೆ ಆರ್ಮಿ ನಮ್ಮನ್ನು ಸುರಕ್ಷೆ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲ ಯುವಕರು ಒಬ್ಬನೇ ಮಕ್ಕಳು ಸಂಕಲ್ಪ ಬಿಟ್ಟು ಒಂದೇ ದೇಶ ಅಂತ ದೇಶಕ್ಕೋಸ್ಕರ ಈ ನೀವು ಸೇವೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಧರ್ಮ, ಜಾತಿ, ಗುಣ ಎಲ್ಲ ಬಿಟ್ಟಾಕಿ. ನಾವು ಆರ್ಮಿಗೆ ಸೇರಿದಾಗ ನಮ್ಗೆ ಯಾವುದು ಧರ್ಮ, ಯಾವುದು ಜಾತಿ, ಯಾವುದು ಭಾಷೆ ಏನೂ ಇರಲಿಲ್ಲ.
ನಮ್ಮ ಮೊದಲು ಫಸ್ಟ್ ಬರೋದೇ ಭಾರತೀಯರು. ದೇಶ, ಫಸ್ಟೇ ನಮ್ಮ ದೇಶ ಮೊದಲು. ದೇಶ ಮೊದಲು, ಆಮೇಲೆ ಧರ್ಮ, ಆಮೇಲೆ ಭಾಷೆ, ಆಮೇಲೆ ಮಿಕ್ಕಿದೆಲ್ಲ. ಅದಕ್ಕೆ ನಮ್ಮ ಟ್ರೈನಿಂಗ್ ಕೊಡುವಾಗಲೇ ಹೇಳ್ತಾರೆ ದೇಶನೇ ತುಂಬಾ ಇಂಪಾರ್ಟೆಂಟು, ದೇಶನೇ ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ದೇಶ ಎಲ್ಲದಕ್ಕಿಂತ ಮುಖ್ಯ ಅಂತ. ಮುಖ್ಯವಾದದ್ದು. ಇದು ಸೈನ್ಯದಲ್ಲೇ ಅಷ್ಟೇ ಅಲ್ಲ, ಎಲ್ಲಾ ಕಡೆಯಲ್ಲೂ ದೇಶನೇ ಮುಖ್ಯ ದೇಶ ಆಗ್ಬೇಕು. ಮುಖ್ಯನೇ. ನಿಮ್ಮೊಂದಿಗೆ ಮಾತನಾಡ್ತಾ ಈಗ ಇದನ್ನ ಕೇಳ್ತಾ ಇರುವಂಥವ್ರಿಗೆ ಇನ್ನಷ್ಟು ಸ್ಫೂರ್ತಿ ಬರಲಿ, ಹೆಚ್ಚೆಚ್ಚು ಜನ ನಮ್ಮ ಭಾರತೀಯ ಸೇನೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಆಗಲಿ ಅನ್ನುವ ಹಾರೈಕೆ ಜೊತೆಗೆ ನಮ್ಮೊಂದಿಗೆ ಇದುವರೆಗೆ ಮಾತನಾಡ್ತಾ ನಿಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಶ್ರೋತೃಗಳು ನಿಮ್ಮ ಮಾತನ್ನ ಕೇಳ್ತಾ ಬಹಳ ಸ್ಫೂರ್ತಿ ಪಡಿತಾರೆ ಅಂತ ನನಗಾದರೂ ಅನಿಸುತ್ತೆ. ಜೈ ಹಿಂದ್ ಸರ್. ಜೈ ಹಿಂದ್, ನಮಸ್ಕಾರ, ಧನ್ಯವಾದಗಳು ಮೇಡಮ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ನಾಯ್ಕ್ ನಾರಾಯಣ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.